السلام عليكم ورحمة الله وبركاته. الحمد لله رب العالمين والصلاة والسلام على رسوله الكريم أما بعد. ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹುವಿನ ನಾಮದಿಂದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರೇ, ಪ್ರಭಾವಿ ವ್ಯಕ್ತಿಗಳೇ, ಉಲಮಾಗಳೇ, ಉಮರಾಗಳೇ ಹಾಗೂ ಇಂದಿನ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕಾಗಿ ಆಗಮಿಸಿರುವಂತಹ ತಾವೆಲ್ಲ ಬಂಧುಗಳೇ, ತಮ್ಮೆಲ್ಲರನ್ನು ನಾನು ಹೃದಯಪೂರ್ವಕವಾಗಿ ಆಹ್ವಾನಿಸುತ್ತಾ ಅಭಿನಂದಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬಂಧುಗಳೇ, ನೋಡಿ, ನಾವೆಲ್ಲ ಮನುಷ್ಯರು. ಸೃಷ್ಟಿಕರ್ತನಾದ ಅಲ್ಲಾಹ್ ನಮ್ಮೆಲ್ಲರನ್ನ ಇಡೀ ಜೀವರಾಶಿಗಳಲ್ಲಿ ಒಂದು ಉನ್ನತ ಸ್ಥಾನ, ಒಂದು ಶ್ರೇಷ್ಠತೆ, ಒಂದು ಮಹತ್ತರವಾಗಿರುವಂತಹ ಸ್ಥಾನವನ್ನ ಲಭಿಸಿದ್ದಾನೆ, ಕೊಟ್ಟಿದ್ದಾನೆ. ಪವಿತ್ರ ಕುರಾನ್ ಹೇಳುತ್ತದೆ, ವಲಕದ್ ಕರ್ರಮ್ನಾ ಬನಿ ಆದಮ್ ವಹಮಲ್ನಾಹುಂ ಫಿಲ್ ಬರ್ರಿ ವಲ್ ಬಹರ್ ವರಜಕ್ನಾಹುಂ ಮಿನತ್ ತಯ್ಯಿಬಾತ್. ಅಂದರೆ ಅಲ್ಲಾಹ್ ಹೇಳುತ್ತಾನೆ, ನಾವು ಮನುಷ್ಯರನ್ನ ಗೌರವಿಸಿದ್ದೇವೆ. ಇದು ಯಾವುದೇ ಒಂದು ಜಾತಿಯನ್ನ ಹೇಳಲಿಲ್ಲ, ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿರಿಸಲಿಲ್ಲ ಈ ಗೌರವವನ್ನ. ಅಲ್ಲಾಹ್ ಏನಂತ ಹೇಳಿದ್ದಾನೆ, ವಲಕದ್ ಕರ್ರಮ್ನಾ ಬನಿ ಆದಮ್. ಜನರೇ, ನಾವು ಮನುಷ್ಯರನ್ನ, ಅಂದರೆ ನಿಮ್ಮೆಲ್ಲರನ್ನ ಗೌರವವನ್ನು ನೀಡಿದ್ದೇವೆ. ಅಂದರೆ ಅಲ್ಲಾಹನ ದೃಷ್ಟಿಯಲ್ಲಿ ಇಡೀ ಮಾನವರು ಗೌರವಾನ್ವಿತರು. ನಾವೆಲ್ಲರೂ ಅಲ್ಲಾಹನ ದೃಷ್ಟಿಯಲ್ಲಿ ಸರಿ ಸಮಾನರು. ಇಡೀ ಜೀವರಾಶಿಗಳಲ್ಲಿ ಅತಿ ಶ್ರೇಷ್ಠವಾಗಿರುವಂತಹ ಜೀವಿ ಅಂದರೆ ಮನುಷ್ಯ. ನಾವು ಮೇಧಾವಿಗಳು, ಬುದ್ಧಿವಂತರು, ಯೋಚನೆಯನ್ನು ಮಾಡುವಂತಹ ಶಕ್ತಿಯನ್ನು ಹೊಂದಿದವರು. ಹೀಗಿರುವಾಗ ತಾವು ಈ ನವಯುಗದ ದಿನಮಾನಗಳಲ್ಲಿ, ಈ ನವಯುಗದ ಅಭಿವೃದ್ಧಿ ಹೊಂದಿರುವಂತಹ ಯುಗದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಾವು ನೋಡುತ್ತೇವೆ, ಮನುಷ್ಯ ನೀರಿನಲ್ಲಿ ಮೀನಿನಂತೆ ಈಜಬಲ್ಲ, ಮನುಷ್ಯ ಗಾಳಿಯಲ್ಲಿ ಹಕ್ಕಿಯಂತೆ ಹಾರಬಲ್ಲ, ಭೂಮಿಯ ಮೇಲೆ ಚಿರತೆಯಂತೆ ವೇಗವಾಗಿ ಓಡಬಲ್ಲ. ಎಲ್ಲಾ ರೀತಿಯ ಸಮೃದ್ಧಿಯನ್ನ, ಸುಭಿಕ್ಷೆಯನ್ನ ಮನುಷ್ಯ ಹೊಂದಿದ್ದಾನೆ. ಹೀಗಿರುವಾಗ ಈ ಮನುಷ್ಯ ತನ್ನ ಜೀವನವನ್ನ ಯಾವ ರೀತಿ ಕಟ್ಟಿಕೊಳ್ಳಬೇಕು, ತನ್ನ ಜೀವನವನ್ನ ಯಾವ ರೀತಿ ವಹಿಸಬೇಕು, ಇದರ ಬಗ್ಗೆ ಸ್ವಲ್ಪ ಹೊತ್ತು ನಾನು ನಿಮ್ಮ ಮುಂದೆ ಮಾತನಾಡಲಿಕ್ಕೆ ನಿಂತಿದ್ದೇನೆ. ಬಂಧುಗಳೇ, ನೋಡಿ, ಸೃಷ್ಟಿಕರ್ತರು ನಮ್ಮೆಲ್ಲರನ್ನು ಉದ್ದೇಶರಹಿತವಾಗಿ ಸೃಷ್ಟಿಸಿಲ್ಲ. ನಮ್ಮ ಸೃಷ್ಟಿಯ ಮೂಲ ದೌತ್ಯ ಮತ್ತು ಉದ್ದೇಶ ಏನಪ್ಪಾ ಅಂತ ಹೇಳಿದರೆ, ನಾವು ನಮ್ಮ ಸೃಷ್ಟಿಕರ್ತನನ್ನು ಒಲಿಸುವುದು, ಆತನ ಆರಾಧನೆ ಮಾಡುವುದು. ಆತನ ಆರಾಧನೆ ಮಾಡುವುದೆಂದರೆ ಕೇವಲ ಬಂದು ಮಸೀದಿಗಳಲ್ಲಿ 5 ಹೊತ್ತು ನಮಾಜ್ ಮಾಡುವುದಂತಲ್ಲ, ಅಷ್ಟಕ್ಕೆ ಸೀಮಿತವಲ್ಲ. ಜಕಾತ್ ಪಾವತಿಸುವುದು ಅಷ್ಟಕ್ಕೆ ಆರಾಧನೆ ಸೀಮಿತವಲ್ಲ. ಅದು ಬಹಳ ವ್ಯಾಪಕವಾಗಿರುವಂತಹ ಒಂದು ವ್ಯಾಖ್ಯಾನ ಹೊಂದಿದೆ. ಅದರಲ್ಲಿ ನಾವು ಪರಸ್ಪರ ಯಾವ ರೀತಿ ವರ್ತನೆಯನ್ನು ಮಾಡುತ್ತೇವೆ, ನಾವು ಸಮಾಜದಲ್ಲಿ ಯಾವ ರೀತಿ ಬದುಕನ್ನ ಕಟ್ಟಿಕೊಂಡು ಬದುಕ್ತಾ ಇದ್ದೇವೆ, ನಮ್ಮ ಮನೆಗಳಲ್ಲಿ ನಾವು ನಮ್ಮ ಮಡದಿಯೊಂದಿಗೆ, ನಮ್ಮ ಮಕ್ಕಳೊಂದಿಗೆ ಯಾವ ರೀತಿ ವ್ಯವಹರಿಸ್ತಾ ಇದ್ದೇವೆ, ಇದೆಲ್ಲವೂ ಸಹ, ಅಂದರೆ ಮನುಷ್ಯನ ಜೀವನದ ಪ್ರತಿಯೊಂದು ಮಜಲಿನಲ್ಲಿ ಬರುವಂತಹ ಕಾರ್ಯ ಇದು ಆರಾಧನೆ. ಇದು ಆರಾಧನೆ. ನಾವು ಹೇಳಬೇಕಾದರೆ ಒಳಿತನ್ನೇ ಹೇಳಬೇಕು. ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಮನ್ ಕಾನ ಯುಮಿನು ಬಿಲ್ಲಾಹಿ ವಲ್ ಯೌಮಿಲ್ ಆಖಿರ್ ಫಲ್ಯಕುಲ್ ಖೈರನ್ ಔ ಲಿಯಸ್ಮುತ್. ಯಾವ ವ್ಯಕ್ತಿ ಅಲ್ಲಾಹನ ಮೇಲೆ ವಿಶ್ವಾಸವಿಡುತ್ತಾನೆ, ಅಂತಿಮ ದಿನದ ಮೇಲೆ ವಿಶ್ವಾಸವಿಡುತ್ತಾನೆ, ಆತನು ತನ್ನ ನಾಲಿಗೆ ಮುಖಾಂತರ ಹೇಳುವುದಾದರೆ ಒಳಿತನ್ನೇ ಹೇಳಲಿ, ಇಲ್ಲವಾದಲ್ಲಿ ಸುಮ್ಮನಿರಲಿ ಅಂತ ಹೇಳಿದ್ದಾರೆ. ಇದೇ ಮಾತನ್ನ ಪ್ರವಾದಿಯವರ 7ನೇ ಶತಮಾನದಲ್ಲಿ ಹೇಳಿರುವಂತಹ ಮಾತು. ಇದೇ ಮಾತನ್ನ ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ನುಡಿದರೆ ಮುತ್ತಿನ ಹಾದಂತಿರಬೇಕು, ನುಡಿದರೆ ಮುತ್ತಿನ ಹಾದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶರಾಕಿಯಂತಿರಬೇಕು ಅಂತ ಅಣ್ಣ ಬಸವಣ್ಣನವರು ಹೇಳಿದ್ದಾರೆ. ನೀವು ಹೇಳುವುದಾದರೆ ಒಳಿತನ್ನೇ ಹೇಳಿ, ಇಲ್ಲವಾದರೆ ನೀವು ಸುಮ್ಮನಿರಿ. ನಿಮ್ಮ ಮಾತುಗಳಿಂದ ಬೇರೆಯವರ ಹೃದಯಗಳಿಗೆ ಘಾಸಿರುಂಟು ಮಾಡಬೇಡಿ. ನೀವು ಮಾತನಾಡುವುದಾದರೆ ಸಮಾಜದಲ್ಲಿ ಒಂದು ಸೇವೆ ನಿರ್ಮಿಸುವ ಕೆಲಸವಾಗಬೇಕು. ಈ ಮುರಿದ ಸಮಾಜವನ್ನ ನೋಡಿ, ನಮ್ಮ ಸಮಾಜದಲ್ಲಿ ಹಲವಾರು ಜನರಿದ್ದಾರೆ. ಅದರಲ್ಲಿ ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ತಮ್ಮ ಹಿತಾಸಕ್ತಿಗಾಗಿ, ತಮ್ಮ ಕೆಲವು ಲಾಭಕ್ಕಾಗಿ
ತುಚ್ಛ ಲಾಭಕ್ಕಾಗಿ, ಅದು ಐಹಿಕ ಲಾಭವಾಗಿರಬಹುದು ಅಥವಾ ತಾವು ರಾಜಕೀಯ ಬಂಡವಾಳಶಾಹಿಗಳಾಗಿರಬಹುದು, ಅವರು ತಮ್ಮ ಸ್ವಲ್ಪ ಅಥವಾ ಅಲ್ಪ ಲಾಭಕ್ಕಾಗಿ ಇಡೀ ಸಮಾಜದಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕೋಮು ಇನ್ನೊಂದು ಕೋಮಿನ ವಿರುದ್ಧ ಅವರು ಎತ್ತಿಗಡ್ತಾ ಇದ್ದಾರೆ. ನಮ್ಮ ಸಮಾಜದಲ್ಲಿ ಬಿರುದನ್ನು ಹುಟ್ಟು ಹಾಕ್ತಾ ಇದ್ದಾರೆ. ನಮ್ಮ ಸಮಾಜಗಳಲ್ಲಿ ಧರ್ಮಗಳ ಮಧ್ಯದಲ್ಲಿ ಅವರು ಖಂಡಕಗಳನ್ನು ಸೃಷ್ಟಿಸುತ್ತಾರೆ. ಇದಕ್ಕಾಗಿ ನಾವು ಮುಗ್ಧರಿದ್ದೇವೆ, ನಾವು ಬಲಿಪಶು ಆಗ್ತಾ ಇದ್ದೇವೆ. ಅವರು ನಮ್ಮ ಹಿತಾಸಕ್ತಿಗಾಗಿ ನಮ್ಮನ್ನ ಬಳಸ್ಕೊಳ್ತಾ ಇದ್ದಾರೆ. ಈ ಮಾತನ್ನ ನಾವೆಲ್ಲರೂ ಇಲ್ಲಿ ಮನನ ಕಾಣಬೇಕು, ಎಲ್ಲರೂ ಅರ್ಥೈಸಿಕೊಳ್ಳಬೇಕು ಸಹೋದರರೇ. ಇಲ್ಲವಾದಲ್ಲಿ ಏನಾಗುತ್ತೆ ಗೊತ್ತಾ, ನಾವು ನಮ್ಮ ಜೀವನದಲ್ಲಿ ಇಲ್ಲ ಸಲ್ಲದ ಕಾರ್ಯಗಳಲ್ಲಿ ನಮ್ಮಷ್ಟಕ್ಕೆ ನಾವು ತೊಡಗಿಸಿಕೊಂಡು ಸಮಾಜಕ್ಕೆ ಕಳಂಕೆಯಾಗುತ್ತೇವೆ. ಎಲ್ಲರೂ ನಮ್ಮನ್ನ ಪಾಪಿ ಹೇಯ ಕೃತ್ಯ ಮಾಡುವವನು ತೂರಿಸುವಂತಹ ಒಂದು ಕೆಲಸ ನಮ್ಮ ಜೀವನದಲ್ಲಿ ಆಗಬಾರದಾದರೆ ನಾವೆಲ್ಲರೂ ಏನು ಮಾಡಬೇಕು? ಮೊದಲಿಗೆ ನಾವೆಲ್ಲರೂ ಬುದ್ಧಿವಂತರಾಗಬೇಕು, ನಾವೆಲ್ಲರೂ ಯೋಚನೆ ಮಾಡಬೇಕು, ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು, ಸಮಾಜವನ್ನು ಕಟ್ಟುವ ಕೆಲಸ ಮಾಡಬೇಕು, ಸಮಾಜವನ್ನು ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗುವಂತಹ ಕೆಲಸ ನಾವು ಮಾಡಬೇಕು ಸಹೋದರರೇ. ನೋಡಿ, ಈ ರೀತಿ ನಾವು ಮಾಡಬೇಕಾದರೆ ಪ್ರಥಮವಾಗಿ ನಮಗೆ ವಿದ್ಯೆ ಬರಬೇಕು. ಸಾರ್ವಜನಿಕರು ಹೇಳುತ್ತಾರೆ, ವಿದ್ಯೆ ಕಲಿಸದ ಗುರು, ಬುದ್ಧಿ ಹೇಳದ ತಂದೆ, ಬಿದ್ದಿರುವುದನ್ನು ನೋಡದ ತಾಯಿ, ಈ ಮೂವರು ಶುದ್ಧ ವೈರಿಗಳಿಂದ ಸರ್ವಜ್ಞ. ಅಂದರೆ ನಾವು ವಿದ್ಯೆಯನ್ನ ಅರಸಬೇಕು. ಎಲ್ಲಿಯವರೆಗೆ ಹುಟ್ಟಿನಿಂದ ಹಿಡಿದು ಸಾವಿನವರೆಗೆ ನಾವು ವಿದ್ಯಾರ್ಜನೆ ಮಾಡಲೇಬೇಕು. ಈ ವಿದ್ಯೆಯಿಂದ ನಾವು ನಮ್ಮ ಚರಿತ್ರೆಯನ್ನು ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ. ಒಂದು ಉತ್ತಮ ಚರಿತ್ರೆಯ ನಿರ್ಮಾಣ ಎಲ್ಲಿಯವರೆಗೆ ಸಾಧ್ಯವಾಗುವುದಿಲ್ಲವೋ ಅಲ್ಲಿಯವರೆಗೆ ನಾವು ಒಂದು ಸುಭಿಕ್ಷೆ, ಒಂದು ಆರೋಗ್ಯಪೂರ್ಣವಾಗಿರುವಂತಹ ಸಮಾಜವನ್ನು ಕಟ್ಟಲು ಸಾಧ್ಯವಾಗುವುದಿಲ್ಲ. ನೋಡಿ, ಅದಕ್ಕಾಗಿಯೇ ಇಸ್ಲಾಮಿನ ಮೂಲವಾಗಿರುವಂತಹ ಪವಿತ್ರ ಕುರಾನಿನ ಮೊದಲಿನ ದಿವ್ಯವಾಣಿಯನ್ನು ಗೊತ್ತೇ ಅಲ್ಲಾಹ್ ಹೇಳಿದ್ದಾನೆ, ಓ ಮನುಷ್ಯನೇ, ನಿನ್ನನ್ನು ಸೃಷ್ಟಿಸಿದ ನಿನ್ನ ಪ್ರಭುವಿನ ನಾಮದಿಂದ ನೀನು ಓದುವಂತ. ಸುಬ್ಹಾನಲ್ಲಾಹ್. ಹೀಗಿರುವಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ತಲಬುಲ್ ಇಲ್ಮಿ ಫರೀದತುನ್ ಅಲಾ ಕುಲ್ಲಿ ಮುಸ್ಲಿಂ, ಪ್ರತಿಯೊಬ್ಬ ಮುಸ್ಲಿಮನ ಮೇಲೆ ವಿದ್ಯಾರ್ಜನೆ ಕಡ್ಡಾಯವಾಗಿದೆ ಅಂತ. ಹೀಗಿರುವಾಗ ಸಾಕ್ಷರತಾ ಮಟ್ಟದಲ್ಲಿ ನಾವು ಎಲ್ಲಿದ್ದೇವೆ ಸ್ವಾಮಿ? ಈ ವಿದ್ಯಾಕ್ಷೇತ್ರದಲ್ಲಿ, ಶಿಕ್ಷಣ ರಂಗದಲ್ಲಿ ನಮ್ಮ ನಿಲುವೆ ಎಂದು ಸ್ವಲ್ಪ ಯೋಚನೆ ಮಾಡಿ. ಈ ನಾವು ಎಲ್ಲಿಯವರೆಗೆ ವಿದ್ಯಾರಂಗದಲ್ಲಿ ಆನಂದ ಹೆಜ್ಜೆ ಇಡುತ್ತಾ ಮುಂದುವರೆದರೋ ಅಲ್ಲಿಯವರೆಗೆ ಸಮಾಜ ಎಂದಿಗೂ ಅಭಿವೃದ್ಧಿ ಆಗಲು ಸಾಧ್ಯವಾಗುವುದಿಲ್ಲ. ನೆನಪಿಟ್ಟುಕೊಳ್ಳಿ, ನಾವೆಲ್ಲರೂ ಸತ್ಯವಂತರಾಗಬೇಕು, ನಾವೆಲ್ಲರೂ ಪರಸ್ಪರ ಒಬ್ಬರಿಗೊಬ್ಬರು ಪ್ರೀತಿಸುವವರಾಗಬೇಕು, ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು, ಪರಸ್ಪರ ಗೌರವದಿಂದ ಸದ್ವರ್ತನೆಯಿಂದ ಪರಸ್ಪರ ಒಬ್ಬರಿಗೊಬ್ಬರು ನಾವು ಎಲ್ಲಿಯವರೆಗೆ ವ್ಯವಹರಿಸುವುದಿಲ್ಲವೋ ಅಲ್ಲಿಯವರೆಗೆ ನಾವು ಒಳ್ಳೆಯವರಾಗಲು ಸಾಧ್ಯವಿಲ್ಲ. ಈ ಭಾರತ ದೇಶದಲ್ಲಿರುವಂತಹ ನಾವೆಲ್ಲ ಭಾರತ ದೇಶದ ಸತ್ಪ್ರಜೆಗಳು, ನಾವೆಲ್ಲ ಇಲ್ಲಿಯ ನಿವಾಸಿಗಳು, ಇಲ್ಲಿಯ ಮೂಲ ಪ್ರಜೆಗಳಾಗಿದ್ದೇವೆ. ಹೀಗಿರುವಾಗ ಈ ದೇಶವನ್ನ ನಾವು ಕಟ್ಟಬೇಕಾದರೆ, ಈ ದೇಶವನ್ನ ಅಭಿವೃದ್ಧಿಯ ಉತ್ತುಂಗಕ್ಕೆ ಒಯ್ಯಬೇಕಾದರೆ ಮೊದಲಿಗೆ ನಾವು ಏನಾಗಬೇಕು? ಒಳ್ಳೆಯ ನಾಗರಿಕರಾಗಬೇಕು. ನಮ್ಮಲ್ಲಿ ಸಂಸ್ಕೃತಿ ಬರಬೇಕು, ನಮ್ಮಲ್ಲಿ ಉತ್ತಮ ಚಾರಿತ್ರ್ಯ ನಮ್ಮಲ್ಲಿ ಇರಬೇಕು. ಆಗ ಮಾತ್ರ ನಾವು ಈ ನಮ್ಮ ಭಾರತ ದೇಶವನ್ನ ಇಡೀ ವಿಶ್ವದಲ್ಲಿ ಉತ್ತುಂಗಕ್ಕೆ ಕರೆದೊಯ್ಯಲು ಸಾಧ್ಯವಾಗುತ್ತದೆ. ನಮ್ಮ ಭಾರತ ದೇಶ ಎಂತಹದ್ದು? ಇಲ್ಲಿ ಎಲ್ಲರಿಗೆ ಸಹ ಸಮಾನವಾಗಿರುವಂತಹ ಹಕ್ಕಿದೆ. ಭಾರತ ದೇಶ ಇಲ್ಲಿ ಎಲ್ಲರೂ ಸಮಾನವಾಗಿರುವಂತಹ ಹಕ್ಕನ್ನು ನೀಡುತ್ತದೆ. ನಮ್ಮ ಸಂವಿಧಾನ ಪ್ರತಿಯೊಬ್ಬರು ತಮ್ಮ ಧರ್ಮವನ್ನು ಅನುಸರಿಸುವ ಹಕ್ಕನ್ನು ನೀಡಿದೆ. ಹೀಗಿರುವಾಗ ನಾವು ಸಮಾಜದಲ್ಲಿ ಕಚ್ಚಾಟ, ತಿಕ್ಕಾಟ, ಒಬ್ಬರಿಗೊಬ್ಬರು ಏತಕ್ಕಾಗಿ ಇಲ್ಲ ಸಲ್ಲದನ್ನ ಹೇಳಬೇಕು ಹೇಳಿ? ಈ ನಮ್ಮ ಸಮಾಜವನ್ನು ನಾವು ಉನ್ನತಿಯತ್ತ ಕರೆದೊಯ್ಯಲು ಪ್ರಯತ್ನಿಸೋಣ. ಬಂಧುಗಳೇ, ನಾನು ಹೇಳುತ್ತೇನಪ್ಪ ಅಂತ ಹೇಳಿದರೆ, ಈ ನಮ್ಮ ಸಮಾಜದಲ್ಲಿ ಅಂದ್ರೆ ಎಲ್ಲಾ ಸಮಾಜದಲ್ಲಿ, ಎಲ್ಲಾ ಸಮುದಾಯಗಳಲ್ಲಿ ಎಲ್ಲರೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ, ಎಲ್ಲರೂ ಒಳಿತಿನವಂತರಾಗಲು ಸಾಧ್ಯವೇ ಇಲ್ಲ. ನಮ್ಮ ಕೈಯ ಬೆರಳು ಸಮಾನವಾಗಿಲ್ಲ ಅಂದ ಮೇಲೆ ಪ್ರತಿಯೊಂದು ಸಮಾಜದಲ್ಲಿ, ಪ್ರತಿಯೊಂದು ಧರ್ಮದಲ್ಲಿ ಎಲ್ಲರೂ ಒಳ್ಳೆಯವರಾಗಿರಲು ಸಾಧ್ಯವೇ? ಖಂಡಿತವಾಗೂ ಇಲ್ಲ. ಕೆಲವರು ಕಿಡಿಗೇಡಿಗಳು ಇದ್ದೇ ಇರ್ತಾರೆ. ಅವರು ತಮ್ಮ ಲಾಭಕ್ಕಾಗಿ ಸಮಾಜವನ್ನು ಒಡೆಯುವ ಕೆಲಸ ಮಾಡುತ್ತಾರೆ. ಅದನ್ನು ನಾವು ಅರ್ಥೈಸಿಕೊಳ್ಳಬೇಕು. ತದನಂತರ ನಾವು ಏನನ್ನ ಮಾಡಬೇಕು? ಐಕ್ಯರಾಗಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ ಸಹೋದರರೇ. ನಾವೆಲ್ಲರೂ ಒಂದಾಗಬೇಕು.
ನಾವೆಲ್ಲರೂ ಒಗ್ಗಟ್ಟಿನಿಂದ ಹೇಳಬೇಕು. ಏನಂತ ಹೇಳಬೇಕು? ನಾನು ನಮ್ಮ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ಹಿರಿಯರಿಗೆ ಗೌರವಿಸುತ್ತೇನೆ, ನಮ್ಮ ಸಮುದಾಯದ ಪ್ರತಿಯೊಬ್ಬ ಹಿರಿಯರಿಗೆ ನಾನು ಪ್ರೀತಿಸುತ್ತೇನೆ ಎಂಬ ಮನೋಭಾವನೆ ನಮ್ಮಲ್ಲಿ ಬಂದರೆ ಖಂಡಿತವಾಗಿಯೂ ನಮ್ಮ ಸಮಾಜ ಒಂದು ಕೆಡುಕು ಮುಕ್ತ ಸಮಾಜವಾಗಲು ಸಾಧ್ಯವಾಗುತ್ತದೆ. ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಸರಿಸಮಾನರಾಗಿ ಬಾಳಿದ್ದೇವೆ, ನಾವೆಲ್ಲರೂ ಸರಿಸಮಾನರಾಗಿ ಐಕ್ಯರಾಗಿ ಸಹಭಾಗಿಯೊಂದಿಗೆ ಸಹೋದರತ್ವದೊಂದಿಗೆ ವಿಶ್ವ ಸಹೋದರತ್ವದ ಭಾವನೆಯೊಂದಿಗೆ ಬಾಳಬೇಕು. ಏಕಪ್ಪ ಅಂತ ಹೇಳಿದರೆ ನಾವೆಲ್ಲರೂ ಒಬ್ಬ ತಂದೆ ತಾಯಿಯ ಮಕ್ಕಳಾಗಿದ್ದೇವೆ, ನಾವೆಲ್ಲರೂ ಒಬ್ಬ ತಂದೆ ತಾಯಿಯ ಮಕ್ಕಳಾಗಿದ್ದೇವೆ. ಪವಿತ್ರ ಕುರಾನ್ ಸಾರಿ ಹೇಳುತ್ತದೆ, ಯಾ ಅಯ್ಯುಹನ್ ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ذكر وانثى وجعلناكم شعوبا وقبائل لتعارفوا إن أكرمكم عند الله أتقاكم. ಎಂತಹ ಉತ್ಕೃಷ್ಟವಾಗಿರುವಂತಹ ಯೋಚನೆ ನೋಡಿ ಅಲ್ಲಾಹ್ ಹೇಳಿದ್ದಾನೆ, ಓ ಜನರೇ, ನಾವು ನಿಮ್ಮನ್ನ ಒಬ್ಬ ಗಂಡಸರಿಂದ ಒಬ್ಬ ಪುರುಷನಿಂದ ಮತ್ತು ಒಂದು ಸ್ತ್ರೀಯಿಂದ ಸೃಷ್ಟಿಸಿದ್ದೇವೆ. ನಿಮ್ಮನ್ನು ನಾವು ಮನೆತನಗಳಲ್ಲಿ ತಲೆಮಾರಿನಲ್ಲಿ ವಿಂಗಡಿಸಿದ್ದೇವೆ. ಏತಕ್ಕಾಗಿ? ಪರಸ್ಪರ ಒಬ್ಬರಿಗೊಬ್ಬರು ಪರಿಚಯಿಸಲಿಕ್ಕಾಗೆಂದು. ಅಲ್ಲಾಹನ ಬಳಿ, ಸೃಷ್ಟಿಕರ್ತನ ಬಳಿ ಯಾರು ಅತಿ ಹೆಚ್ಚು ದೇವಭಯವನ್ನು ಹೊಂದಿರುತ್ತಾರೋ ಅವರಿಗೆ ಉತ್ಕೃಷ್ಟ ಸ್ಥಾನಗಳಿವೆ. ಸುಬ್ಹಾನಲ್ಲಾಹ್. ಅಂದರೆ ನಾವು ಐಹಿಕ ಜೀವನದಲ್ಲಿ ಇದ್ದು ಆ ಪಾರತ್ರಿಕ ಜೀವನಕ್ಕಾಗಿ ಪ್ರಯತ್ನ ಪಡಬೇಕು. ಆ ಪಾರತ್ರಿಕ ಜೀವನ ಎಂತದ್ದು? ಎಲ್ಲರಿಗೂ ಸಿಗುತ್ತದೆಯೇ? ಖಂಡಿತವಾಗಿ ಇಲ್ಲ. ಈ ಭೂಮುಖದ ಮೇಲೆ ನಮಗೆ ಒಂದು ಕ್ಷೋಭೆ ಇದೆ, ಒಂದು ಪರೀಕ್ಷೆ ಇದೆ. ಒಳಿತು ಮತ್ತು ಕೆಡುಕು ಎಂಬ ಈ ಎರಡು ನಮ್ಮ ಮುಂದೆ ಅಸ್ತ್ರಗಳಿದ್ದಾವೆ. ಯಾರು ಒಳಿತಿನ ವಕ್ತಾರರಾಗುತ್ತಾರೆ, ಯಾರು ಒಳಿತನ್ನು ಪ್ರತಿಪಾದಿಸುತ್ತಾರೆ, ಯಾರು ಒಳಿತನ್ನು ತನ್ನ ಜೀವನದಲ್ಲಿ ಅನುಷ್ಠಾನಿಸಿ ಅಂಗೀಕರಿಸಿ ಅದನ್ನ ಅರ್ಥೈಸಿಕೊಂಡು ಬದುಕುತ್ತಾರೋ ಖಂಡಿತವಾಗಿಯೂ ಅವರು ಒಳಿತಿನ ವಕ್ತಾರರು. ಒಳಿತಂದರೆ ಏನು? ಒಳಿತಂದರೆ ಸತ್ಯವಂತಿಕೆ, ಒಳಿತಂದರೆ ಒಳಿತಿನ ಚಾರಿತ್ರ, ಒಳಿತಂದರೆ ನಾವು ಯಾವತ್ತಿಗೂ ಬೇರೆಯವರ ಬಗ್ಗೆ ಅಸೂಯೆ ಪಡಬಾರದು, ಬೇರೆಯವರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ವೈಷಮ್ಯ ಹೊಂದಿರಬಾರದು, ಬೇರೆಯವರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ನಾವು ವೈದ್ಯವನ್ನು ಬಯಸಬಾರದು. ಹೀಗಿದ್ದರೆ ಖಂಡಿತವಾಗಿಯೂ ನಾವು ಒಳಿತಿನ ವಕ್ತಾರರಾಗುತ್ತೇವೆ. ಈ ಒಳಿತಿನ ವಕ್ತಾರಿಗೋಸ್ಕರ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಈ ಭೂಮುಖವನ್ನ ನಮಗೆ ಹಾಸಿಯನ್ನಾಗಿ ನೀಡಿದ್ದಾನೆ, ಆಕಾಶವನ್ನು ನಮಗೆ ಬೇರ್ಚೋಣೆಯನ್ನಾಗಿಸಿದ್ದಾನೆ. ಹೀಗಿರುವಾಗ ನಾವೆಲ್ಲರೂ ಸೇರಿ ಒಂದು ಸುಸಜ್ಜಿತ, ಒಂದು ಸುಭದ್ರ, ಒಂದು ಸುಂದರ ಸಮುದಾಯವನ್ನು ಕಟ್ಟಲು ಯೋಚನೆ ಮಾಡಬೇಕು. ಆ ಸಮುದಾಯದಲ್ಲಿ ಎಲ್ಲರಿಗೂ ಸಮಾನವಾಗಿರುವಂತಹ ಹಕ್ಕುಗಳಿದ್ದಾವೆ. ಯಾಕಪ್ಪ ಅಂತ ಹೇಳಿದ್ರೆ ಈ ಮಾತನ್ನ ಅಣ್ಣ ಬಸವಣ್ಣವರು ಹೇಳಿದ್ದಾರೆ, ಇವನ್ಯಾರವ ಎಂದೆನಿಸದಿರಯ್ಯ, ಇವನ ನಮ್ಮವ ಎಂದೆನಿಸಯ್ಯ. ಎಂತಹ ಸುಂದರವಾಗಿರುವಂತಹ ವಾಕ್ಯ, ಎಂತಹ ಉತ್ತಮವಾಗಿರುವಂತಹ ವಚನ. ಇದೇ ಮಾತನ್ನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರಿಗಿಂತ 5 ಶತಮಾನಗಳ ಮುಂಚೆ ಅಂದರೆ 7ನೇ ಶತಮಾನದಲ್ಲಿ ಹೇಳಿದ್ದಾರೆ. ಕುಲ್ಲುಕುಂ ಮಿನ್ ಆದಮ ಮಿನ್ ತುರಾಬ್. ಜನರೇ, ನೀವೆಲ್ಲರೂ ಆದಮನ ಸಂತಾನ, ಆದಮನನ್ನ ಅಲ್ಲಾಹು ಮಣ್ಣಿನಿಂದ ಸೃಷ್ಟಿಸಿದ್ದಾನೆ. ಹಾಗಾದರೆ ಒಂದು ಮಾತನ್ನು ಹೇಳಿ ಇಷ್ಟಪಡ್ತೇನೆ. ಮಣ್ಣಿನ ಸ್ವಭಾವ ಏನು ಹೇಳಿ? ಮೃದುವಾಗಿರಬೇಕು. ಅಂದರೆ ಮನುಷ್ಯನನ್ನು ಸೃಷ್ಟಿಕರ್ತ ಮಣ್ಣಿನಿಂದ ಸೃಷ್ಟಿಸಿದ್ದಾನೆ. ನಮ್ಮಲ್ಲಿ ಯಾವ ರೀತಿಯ ಗುಣ ಇರಬೇಕು? ನಾವು ಕೂಡ ನಮ್ಮಲ್ಲಿ ಮೃದುತ್ವ ಬರಬೇಕು, ಮೃದುತ್ವವನ್ನು ಅಂಗೀಕರಿಸಿಕೊಳ್ಳಬೇಕು. ಆಗ ಮಾತ್ರ ಖಂಡಿತವಾಗಿಯೂ ಈ ಐಹಿಕ ಜೀವನದಲ್ಲಿ ನಾವು ಆ ಪಾರತ್ರಿಕ ಜೀವನಕ್ಕಾಗಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಸಹೋದರರೇ ನೋಡಿ, ಇನ್ನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಅದೇನಪ್ಪ ಅಂತ ಹೇಳಿದರೆ, ನಾವೆಲ್ಲರೂ ಬುದ್ಧಿಜೀವಿಗಳು, ನಾವೆಲ್ಲರೂ ಸರಿಸಮಾನರು. ಹೀಗಿರುವಾಗ ಈ ನಮ್ಮ ಸಮಾಜಗಳಲ್ಲಿ ಈ ಧರ್ಮಗಳ ಕೆಲಸವೇನು, ಮಸೀದಿಗಳ ಕೆಲಸವೇನು, ಮಂದಿರಗಳ ಕೆಲಸವೇನು, ಕ್ರಿಶ್ಚಿಯನ್ನರ ಚರ್ಚ್ಗಳ ಕೆಲಸವೇನು, ಆ ಪ್ರತಿಯೊಂದು ಧರ್ಮ ಗುರುಗಳ ಕೆಲಸವೇನು ಗೊತ್ತೇ? ಪ್ರತಿಯೊಂದು ಧರ್ಮವೂ ಸಹ ಒಳಿತಿಗಾಗಿ ಪ್ರತಿಪಾದನೆ ಮಾಡಿದೆ. ಪ್ರತಿಯೊಂದು ಧರ್ಮದ ಮೂಲ ಪ್ರತಿಪಾದನೆ ಗೊತ್ತೇ? ಜೀವನ ರಕ್ಷಣೆ, ಸಂಪತ್ತಿನ ರಕ್ಷಣೆ ಮತ್ತು ಮನುಷ್ಯನ ಗೌರವದ ರಕ್ಷಣೆ. ಯಾವತ್ತಿಗೂ ಸಹ ಯಾವುದೇ ಧರ್ಮ ಇನ್ನೊಂದು ಧರ್ಮದೊಂದಿಗೆ ಕಿಚ್ಚಾಟಕ್ಕೆ ಪ್ರೇರೇಪಿಸುವುದಿಲ್ಲ. ಯಾವುದೇ ಧರ್ಮಗುರು ಇನ್ನೊಬ್ಬ ಧರ್ಮದೊಂದಿಗೆ, ಅನ್ಯ ಧರ್ಮದೊಂದಿಗೆ ವೈಷಮ್ಯವನ್ನು ಪ್ರೇರೇಪಿಸುವುದಿಲ್ಲ, ಅಂತಹ ಭೂಮಿ ನೀಡಲಾಗುವುದಿಲ್ಲ. ನೋಡಿ, ಅಲ್ಹಮ್ದುಲಿಲ್ಲಾಹ್, ಅಲ್ಲಾಹನ ಕರುಣೆಯಿಂದ ಈ ಪ್ರೋಗ್ರಾಮ್ ಎಲ್ಲಿ ಆಗ್ತಾ ಇತ್ತು? ಆಕಾಶದ ಕೆಳಗಡೆ ಆ ಮೈದಾನದಲ್ಲಿ ಆಗ್ತಾ ಇತ್ತು. ಮಳೆಯ ಕಾರಣದಿಂದ ನಾವು ಎಲ್ಲಿ ಸೇರ್ಕೊಂಡಿದ್ದೇವೆ? ಅಲ್ಹಮ್ದುಲಿಲ್ಲಾಹ್, ಮಸೀದಿಯಲ್ಲಿ ಸೇರ್ಕೊಂಡಿದ್ದೇವೆ. ಇಲ್ಲಿ ಬಂದಂತಹ ನಮ್ಮ ಸಹೋದರರೊಂದಿಗೆ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ.
ನಮ್ಮ ಮಸೀದಿಯಲ್ಲಿ ಏನಾದರೂ ಪ್ರೇರೇಪಿಸುವಂತಹ ಅಥವಾ ಕೆಡುಕಿಗೆ ಪ್ರೇರೇಪಿಸುವಂತಹ ವಸ್ತುಗಳು ಇದ್ದಾವೆ ಸರ್? ಖಂಡಿತವಾಗಿಯೂ ಇಲ್ಲ. ಯಾಕೆ? ಏನು ಇದು ಮಸೀದಿ, ಅಲ್ಲಾಹನ ಆರಾಧನಾಲಯ. ಈ ಸಮಾಜಕ್ಕೆ ಮಸೀದಿಯ ಕೊಡುಗೆ ಏನು ಗೊತ್ತೇ? ಈ ನಮ್ಮ ಸಮಾಜಕ್ಕೆ ಮಸೀದಿಯ ಕೊಡುಗೆ ಏನು ಗೊತ್ತೇ? ಮಸೀದಿಯ ಕೊಡುಗೆ ಬಹಳ ಬೃಹತ್ ಆಗಿದೆ, ಬಹಳ ಮಹತ್ತರದಾಗಿದೆ. ಅದೇನಪ್ಪಾ ಅಂತ ಹೇಳಿದರೆ, ಮಸೀದಿಯಿಂದ ಪ್ರತಿಯೊಂದು ಮನೆಗೆ ಒಳಿತನ ತಲುಪಿಸಲಾಗುತ್ತದೆ. ಮಸೀದಿಯಿಂದ ಮುರಿದಂತಹ ಮನಸ್ಸುಗಳನ್ನು ಜೋಡಿಸುವ ಕೆಲಸ ಮಾಡಲಾಗುತ್ತದೆ. ಈ ಮಸೀದಿಯಲ್ಲಿ ಯಾವುದೇ ರೀತಿಯ ತಾರತಮ್ಯವಿಲ್ಲ. ಈ ಮಸೀದಿಯಲ್ಲಿ ಯಾವುದೇ ರೀತಿಯ ಭೇದ ಭಾವಗಳಿಲ್ಲ. ಈ ಮಸೀದಿಯಲ್ಲಿ ಹಿರಿಯವ ಕಿರಿಯವ, ಶ್ರೀಮಂತ ಬಡವ ಪಟ್ಟ ಯಾವುದೇ ರೀತಿಯ ಚಿಂತೆಗಳಿಲ್ಲ. ಈ ಮಸೀದಿಯಲ್ಲಿ ಯಾರು ಪ್ರಥಮವಾಗಿ ಬರುತ್ತಾರೆ ಅವರು ಮೊದಲನೇ ಸಾಲಿನಲ್ಲಿ ನಿಂತು ನಮಾಜನ್ನು ಮಾಡುತ್ತಾರೆ. ಇಲ್ಲಿ ಶ್ರೀಮಂತ ಬಡವ, ಅವನು ಬಹಳ ಸಮಾಜದಲ್ಲಿ ಅಗ್ರಗಣ್ಯ ವ್ಯಕ್ತಿ, ಆತನು ಬಹಳ ಪ್ರಭಾವಿ, ಯಾವುದೇ ಚಿಂತನೆಗಳನ್ನು ಅವರು ಲೆಕ್ಕಿಸುವುದೇ ಇಲ್ಲ. ಏತಕ್ಕಾಗಿ? ನಾವೆಲ್ಲರೂ ಅಲ್ಲಾಹನ ದಾಸರು, ನಾವೆಲ್ಲರೂ ಅಲ್ಲಾಹನ ಭಕ್ತರು. ಮಸೀದಿಗೆ ಬಂದಿದ್ದೇವೆ ಅಲ್ಲಾಹನ ಆರಾಧನೆ ಮಾಡಲಿಕ್ಕಾಗಿ, ಆನಂದವನ್ನು ಒಲಿಸುವುದಕ್ಕಾಗಿ ನಾವು ಮಸೀದಿಗೆ ಬಂದಿದ್ದೇವೆ ಅಂದ ಮೇಲೆ ನಮ್ಮ ಕೆಲಸ ಏನಾಗಬೇಕು? ನಾವೆಲ್ಲರೂ ಸಮಾನರು. ಇದೇ ಮಾತನ್ನ ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ನಿರ್ಮಿಸುವ ಮೂಲಕ ನಮ್ಮ ಸಮಾಜಕ್ಕೆ ಸಾರಿದ್ದಾರೆ. ಸಹೋದರರೇ, ನಾವು ಭಾರತ ದೇಶದಲ್ಲಿದ್ದೇವೆ. ನಮ್ಮ ಭಾರತ ದೇಶದ ಸಭ್ಯತೆಯನ್ನ, ಇಲ್ಲಿಯ ಸಂಸ್ಕೃತಿಯನ್ನ, ಇಲ್ಲಿಯ ನಾಗರಿಕತೆಯನ್ನ ನಾವು ಕಾಪಾಡಿಕೊಳ್ಳಬೇಕು. ಅದನ್ನು ನಾವು ಅಭಿವೃದ್ಧಿಪಡಿಸುತ್ತಾ ನಮ್ಮ ಮುಂಬರುವಂತಹ ನವ ಪೀಳಿಗೆಗೆ ನಾವು ತಲುಪಿಸುವ ಪ್ರಯತ್ನ ಪಡಬೇಕು. ಯಾಕಪ್ಪ ಅಂತ ಹೇಳಿದರೆ, ಈ ನವಯುಗದ ತರುಣರು ಪಾಶ್ಚಿಮಾತ್ಯ ನಾಗರಿಕತೆಗೆ ಮಾರು ಹೋಗ್ತಾ ಇದ್ದಾರೆ. ನಮ್ಮ ದೇಶದ ಸಂಸ್ಕೃತಿಯನ್ನ ಮರಿತಾ ಇದ್ದಾರೆ. ಹೀಗಾಗಬಾರದು. ಯಾಕೆಂದರೆ ಪ್ರತಿಯೊಂದು ದೇಶದಲ್ಲಿ ತನ್ನದೇ ಆಗಿರುವಂತಹ ಒಂದು ನಾಗರಿಕತೆ, ತನ್ನದೇ ಆಗಿರುವಂತಹ ಒಂದು ಸಭ್ಯತೆ ಇದೆ, ತನ್ನದೇ ಆಗಿರುವಂತಹ ಒಂದು ಸಂಸ್ಕೃತಿ ಇದೆ. ನಮ್ಮ ದೇಶದ ನಾಗರಿಕತೆ, ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಅದಕ್ಕೆ ನಾವು ನಮ್ಮ ದೇಶದ ನಾಗರಿಕತೆಗೆ ನಾವೆಲ್ಲ ಏನ್ ಮಾಡಬೇಕು? ಮನಸ್ಪೂರ್ವಕವಾಗಿ ನಾವು ಅದನ್ನು ಸ್ವೀಕರಿಸಬೇಕು. ಮತ್ತೆ ನಮ್ಮ ಸಣ್ಣ ಸಣ್ಣ ಮಕ್ಕಳಿಗೆ ಅದನ್ನು ಕಲಿಸಬೇಕು. ಆಗ ಮಾತ್ರ ನಮ್ಮ ದೇಶವನ್ನ ನಾವು ಕಟ್ಟಲು ಸಾಧ್ಯವಾಗುತ್ತೇವೆ. ನೋಡಿ, ಈ ದೇಶವನ್ನ ಸ್ವತಂತ್ರಗೊಳಿಸಬೇಕಾದರೆ ಇಲ್ಲಿ ಯಾವುದೇ ರೀತಿಯ ಧರ್ಮಗಳು ಅಡ್ಡ ಬರಲಿಲ್ಲ. ಪ್ರತಿಯೊಂದು ಧರ್ಮದವರು ಏನ್ ಮಾಡಿದ್ರು? ಈ ದೇಶವನ್ನ ಸ್ವತಂತ್ರಗೊಳಿಸಲಿಕ್ಕಾಗಿ ಹೋರಾಟ ಮಾಡಿ ಹುತಾತ್ಮರಾಗಿದ್ದಾರೆ. ಈ ಇಂಡಿಯಾ ಗೇಟ್ಗೆ ಹೋದರೆ ಮುಸ್ಲಿಂ ಜನರ ಅಂದರೆ ಇಸ್ಲಾಂ ಅನ್ನು ಅನುಸರಿಸುವವರ ಎಷ್ಟು ಹೆಸರುಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ಸುಮಾರು 65,000ಕ್ಕೂ ಅಧಿಕ ಮುಸ್ಲಿಂ ಜನರು ಈ ದೇಶವನ್ನ ಸ್ವತಂತ್ರಗೊಳಿಸಲಿಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ. ಸುಬ್ಹಾನಲ್ಲಾಹ್. ಹೀಗಿರುವಾಗ ಈ ಪ್ರಸಕ್ತ ಕಾಲಮಾನದಲ್ಲಿ ಈ ಮುಸ್ಲಿಮರಿಗೆ ಈ ಟಿವಿ ಮೀಡಿಯಾಗಳು, ಈ ಮಾಧ್ಯಮ ಮಿತ್ರರು ಏನಂತ ಬಿತ್ತರಿಸ್ತಾ ಇದ್ದಾರೆ, ಏನಂತ ತೋರಿಸ್ತಾ ಇದ್ದಾರೆ ಗೊತ್ತೇ? ಮುಸ್ಲಿಮರಂದರೆ ಭಯೋತ್ಪಾದಕರು. ಮಸೀದಿಗಳಲ್ಲಿ ಭಯೋತ್ಪಾದನೆಯ ತರಬೇತಿಯನ್ನು ನೀಡಲಾಗುತ್ತದೆ. ಭಯೋತ್ಪಾದನೆಯ ಕೇಂದ್ರಗಳನ್ನು ಅವರು ಜನರ ಮನ ಮತ್ತು ಮಸ್ತಿಷ್ಕಗಳಲ್ಲಿ ಮೂಡಿಸಿದ್ದಾರೆ. ಸಹೋದರರೇ, ಇದು ಎಲ್ಲಿಯವರೆಗೆ ಸತ್ಯ? ನೋಡಿ, ನಾವು ಸತ್ಯ ಮತ್ತು ಮಿಥ್ಯೆಗಳ ನಡುವೆ ನಾವೇನ್ ಮಾಡಬೇಕು? ಬೇರ್ಪಡಿಸಬೇಕು. ಯಾಕಂದ್ರೆ ನಾವು ಮೇಧಾವಿಗಳು, ದೇವರು ನಮಗೆ ಅಷ್ಟೊಂದು ಶಕ್ತಿಯನ್ನು ನೀಡಿದ್ದಾನೆ. ನಾವು ಯೋಚನೆ ಮಾಡುವಂತಹ ಜನರು. ನೋಡಿ, ಈ ಮಸೀದಿಗಳಲ್ಲಿ ಒಂದು ವೇಳೆ ಭಯೋತ್ಪಾದನೆ ಕೆಲಸ ಆಗ್ತಾ ಇತ್ತಪ್ಪ ಅಂತ ಹೇಳಿದರೆ, ಇಡೀ ಭಾರತ ದೇಶದಲ್ಲಿ ಎಷ್ಟೊಂದು ಮಸೀದಿಗಳಿದ್ದಾವೆ. ಈ ದೇಶ ಉಳಿತಾ ಇತ್ತಾ? ಈ ದೇಶದಲ್ಲಿ ನಾವೆಲ್ಲರೂ ಶಾಂತಿಯಿಂದ, ನೆಮ್ಮದಿಯಿಂದ ಸಹಬಾಳ ಮಾಡಲು ಸಾಧ್ಯವಾಗ್ತಾ ಇತ್ತ ಇಲ್ಲಿಯವರೆಗೆ? ಯೋಚನೆ ಮಾಡುವಂತಹ ಸಂಗತಿ. ಜನರೇ, ಪ್ರತಿಯೊಂದು ಧರ್ಮದಲ್ಲಿ ಕೆಲವು ಕಿಡಿಗೇಡಿಗಳು ಇದ್ದೇ ಇರುತ್ತಾರೆ. ನಾವು ಅವರ ಬಗ್ಗೆ ಗಮನ ಕೊಡುವ ಅವಶ್ಯಕತೆವಿಲ್ಲ. ನಾವು ಏನ್ ಮಾಡಬೇಕು? ಒಳಿತಿನ ಬಗ್ಗೆ ಕೆಲಸ ಮಾಡಬೇಕು. ಒಳಿತನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನಿಸಿ, ಅಂಗೀಕರಿಸಿ, ಅದನ್ನು ಅನುಸರಿಸುತ್ತಾ ನಾವು ಬದುಕನ್ನು ಕಟ್ಟಿಕೊಳ್ಳಬೇಕು. ನೋಡಿ, ಇಸ್ಲಾಂ ಧರ್ಮ ಏನಂತ ಹೇಳುತ್ತೆ ಗೊತ್ತಾ? ಮಸೀದಿಯಲ್ಲಿ ನಾವಿದ್ದೇವೆ, ಅಲ್ಲಾಹ್ ಹೇಳಿದ್ದಾನೆ, ವಖಲಾ ರಬ್ಬುಕ ಅಲ್ಲಾ ತಅಬುದು ಇಲ್ಲಾ ಇಯ್ಯಾಹ್ ವಬಿಲ್ ವಾಲಿದೈನಿ ಇಹ್ಸಾನಾ. ಅಲ್ಲಾಹ್ ಹೇಳಿದ್ದಾನೆ, ಜನರೇ, ನೀವು ಅಲ್ಲಾಹನ ಆರಾಧನೆ ಮಾಡಿ, ನೀವು ನಿಮ್ಮ ಸೃಷ್ಟಿಕರ್ತನ ಆರಾಧನೆ ಮಾಡಿ. ಅದರೊಟ್ಟಿಗೆ ಅಲ್ಲಾಹ್ ಏನಂತ ಆದೇಶಿಸಿದ್ದಾರೆ ಗೊತ್ತೇ? ಯೋಚನೆ ಮಾಡುವಂತಹ ವಿಷಯ. ಅಲ್ಲಾಹ್ ಹೇಳಿದ್ದಾನೆ, ವಬಿಲ್ ವಾಲಿದೈನಿ ಇಹ್ಸಾನಾ. ಜನರೇ, ನೀವು ನಿಮ್ಮ ಮಾತಾಪಿತರೊಂದಿಗೆ, ನೀವು ನಿಮ್ಮ ತಂದೆ ಮತ್ತು ತಾಯಿಯರೊಂದಿಗೆ ಸದ್ವರ್ತನೆಯನ್ನ ತೋರಿ. ವಲಾ ತಖುಲ್ ಲಹುಮಾ ಉಫ್ ವಲಾ ತನ್ಹರ್ಹುಮಾ ವಖುಲ್ ಲಹುಮಾ ಕೌಲನ್ ಮಅರೂಫಾ. ನೀವು ನಿಮ್ಮ ತಂದೆ ತಾಯಿಯ ಮುಂದೆ ಅಂತ ಕೂಡ ಹೇಳಬೇಡಿ. ಬೇಜಾರಾಗ್ತಾ ಇದೆ, ನಾನು ನಿಮ್ಮ ಕೆಲಸ ಮಾಡೋದಿಲ್ಲ, ನಾನು ನಿಮ್ಮ ಮಾತನ್ನು ಕೇಳೋದಿಲ್ಲ, ಬಹಳ ದೂರ ಇದು.
ಇದು ಯೋಚನೆ ಮಾಡುವಂತ ಮಾತ್ರ ಅಲ್ಲ. ಅಲ್ಲಾಹನು ಹೇಳಿದ್ದಾನೆ, ವಲಾ ತಖುಲ್ ಲಹುಮಾ ಉಫ್, ನೀವು ನಿಮ್ಮ ತಂದೆ ತಾಯಿಯರಿಗೆ ಉಫ್ ಅಂತಲೂ ಕೂಡ ಹೇಳಬೇಡಿ. ಅಂದರೆ ಅವರು ಹೇಳುವಂತಹ ಮಾತುಗಳನ್ನು ಅದನ್ನ ಅಲ್ಲಗಳೆಯಬೇಡಿ, ಅದನ್ನ ಧಿಕ್ಕರಿಸಬೇಡಿ. ಯಾಕೆ ಅಂತ ಹೇಳಿದರೆ, ನೀವು ಚಿಕ್ಕವರಿದ್ದಾಗ ಅವರು ನಿಮಗೋಸ್ಕರ ಅಹೋರಾತ್ರ ಶ್ರಮ ಪಟ್ಟಿದ್ದಾರೆ, ನಿಮ್ಮನ್ನ ಬೆಳೆಸಿದ್ದಾರೆ, ನಿಮಗೆ ಬೇಕಾಗಿರುವಂತಹ ಎಲ್ಲ ಸವಲತ್ತುಗಳನ್ನ ಸೌಕರ್ಯಗಳನ್ನು ಅವರು ನಿಮಗೆ ಒದಗಿಸಿದ್ದಾರೆ. ನನ್ನ ಮಕ್ಕಳು, ನನ್ನ ಸಂತಾನ ಪ್ರೀತಿ ಮಮತೆ ವಾತ್ಸಲ್ಯದೊಂದಿಗೆ ಅವರು ನಿಮ್ಮನ್ನ ಬೆಳೆಸಿದ್ದಾರೆ. ಅವರು ಈಗ ಮುಪ್ಪಿಗೆ, ಅವರು ಈಗ ವೃದ್ಧರಾಗಿದ್ದಾರೆ, ಮುಪ್ಪಾವಸ್ಥೆಗೆ ತಲುಪಿದ್ದಾರೆ. ನೀವು ಅವರಿಗೆ ರಿಟರ್ನ್ ಆಗಿ ಏನ್ ಕೊಡ್ತಾ ಇದ್ದೀರಾ? ಸಂತೋಷನೆಯೋ ಅಥವಾ ಅವರಿಗೆ ಧಿಕ್ಕಾರನೋ? ಸಹೋದರರೇ, ಒಂದು ಮಾತನಾಡಿ ಇಷ್ಟಪಡ್ತಾರೆ. ಈ ಸಮಯದಲ್ಲಿ ಬಹಳ ಮನಸ್ಸಿಗೆ ಖೇದ ಆಗುತ್ತೆ, ಹೇಳಬೇಕಾದ್ರೆ ಮನಸ್ಸು ನೋವುಗೊಳ್ಳುತ್ತದೆ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಈಗ ಓಲ್ಡ್ ಏಜ್ ಹೋಮ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕಾರಣ ಏನು? ಅದಕ್ಕೆ ಕಾರಣ ಎಂದಾದ್ರೂ ಯೋಚನೆ ಮಾಡಿದ್ದೀವ ನಾವು? ಇದು ಪಾಶ್ಚಿಮಾತ್ಯ ನಾಗರಿಕತೆ ನಾವು ಮಾರು ಹೋಗ್ತಾ ಇದ್ದೇವೆ. ಅದಕ್ಕೋಸ್ಕರ ನಮ್ಮ ಭಾರತ ದೇಶದಲ್ಲಿ ಈ ಪಾಶ್ಚಿಮಾತ್ಯ ನಾಗರಿಕತೆಯ ಸಂಸ್ಕೃತಿ ಬರ್ತಾ ಇದೆ. ಅಲ್ಲಿ ಏನ್ ಮಾಡ್ತಾರೆ? ಮಕ್ಕಳು ದೊಡ್ಡವರಾಗ್ತಾರೆ, ಸಂತಾನ ಬೆಳೀತದೆ, ದುಡಿತಾರೆ. ತದನಂತರ ತನ್ನ ತಂದೆ ತಾಯಿಗಳಿಗೆ, ಅವ್ರ ತಂದೆ ತಾಯಿಗಳನ್ನ ಭಾರವಾಗಿ ಕಾಣ್ತಾರೆ. ಅವರು ತಮ್ಮ ತಂದೆ ತಾಯಿಗಳನ್ನ ಭಾರವಾಗಿ ಮನೆಗಾಡುತ್ತಾರೆ ಮತ್ತು ಅವರಿಗೆ ಓಲ್ಡ್ ಏಜ್ ಹೋಮ್ಗಳಲ್ಲಿ ಹೋಗಿ ಬಿಟ್ಟು ಬರುತ್ತಾರೆ. ಆ ಸಂಸ್ಕೃತಿ ನಮ್ಮ ದೇಶದಲ್ಲಿ ನಡೆಯುತ್ತಾ ಇದೆ. ನಾವೇನ್ ಮಾಡ್ಬೇಕು? ಅದರ ವಿರುದ್ಧ ಹೋರಾಟ ಮಾಡಬೇಕು. ಹೋರಾಟ ಅಂದ್ರೆ ಯಾವ ರೀತಿ ಹೋರಾಟ ಮಾಡಬೇಕು? ನಾವು ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಏನಂತ ಕಲಿಸಬೇಕು? ಈ ಕುಟುಂಬ ವ್ಯವಸ್ಥೆಯನ್ನು ನಾವು ಸರಿಪಡಿಸಬೇಕು. ಕುಟುಂಬ ವ್ಯವಸ್ಥೆಯನ್ನು ನಾವು ಸರಿಪಡಿಸಿದರೆ ಖಂಡಿತವಾಗಿಯೂ ಆ ಪಾಶ್ಚಿಮಾತ್ಯ ನಾಗರಿಕತೆಗೆ ನಾವು ಒದ್ದೂಡಿಸಿದ ಹಾಗೆ ಆಗುತ್ತದೆ. ಯಾಕಪ್ಪ ಅಂತ ಹೇಳಿದರೆ, ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ಏನು ಒಂದು ಒಳ್ಳೆಯ ಒಂದು ಸುಭದ್ರ ಕುಟುಂಬ ವ್ಯವಸ್ಥೆ ಇದೆ. ಆ ಕುಟುಂಬ ವ್ಯವಸ್ಥೆಯನ್ನು ನಾವು ಏನ್ ಮಾಡಬೇಕು? ಬೆಳೆಸಬೇಕು. ನಮ್ಮ ನವಪೀಳಿಗೆ ನಾವು ಕಲಿಸಬೇಕು. ಆಗ ಒಂದು ಒಳ್ಳೆಯ ಸುಸಜ್ಜಿತ ಸಮಾಜ ಸೃಷ್ಟಿಯಾಗಲು ಸಾಧ್ಯವಾಗುತ್ತದೆ. ಸಹೋದರರೇ, ಬಂಧುಗಳೇ, ನಾನು ಇನ್ನೂ ಒಂದು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಅದೇನಪ್ಪಾ ಅಂತ ಹೇಳಿದರೆ, ಈ ನಮ್ಮ ಸಮಾಜ ಎತ್ತ ಸಾಗ್ತಾ ಇದೆ. ಈ ನಮ್ಮ ಸಮಾಜ ಎತ್ತ ಸಾಗ್ತಾ ಇದೆ. ವಿಶ್ವದಲ್ಲಿ ಆಗುತ್ತಿರುವಂತಹ ಈ ಏರುಪೇರುಗಳು, ವಿಶ್ವದಲ್ಲಿ ಅಸಮತೋಲನೆ ಆಗ್ತಾ ಇದೆ. ನೀವೆಲ್ಲ ನೋಡ್ತಾ ಇದ್ದೀರಾ. ಇಸ್ರಾಯೇಲ್ ಯುದ್ಧದಲ್ಲಿದೆ, ಇರಾನ್ ಯುದ್ಧದಲ್ಲಿದೆ, ಯುಕ್ರೇನ್ ಯುದ್ಧದಲ್ಲಿದೆ ಮತ್ತು ರಷ್ಯಾ ಕೂಡ ಯುದ್ಧದಲ್ಲಿದೆ. ಹೀಗಿರುವಾಗ ನಮ್ಮ ವಿಶ್ವಕ್ಕೆ ಬೇಕಾಗಿರುವುದು ಏನು? ಪ್ರೀತಿ. ಸಹೋದರರೇ, ಜನರೇ, ಈ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕಾದರೆ ನಾವು ಎರಡೆರಡು ಕೆಲಸಗಳನ್ನ ಮಾಡಬೇಕು. ಎರಡೆರಡು ಸ್ವಭಾವಗಳನ್ನ ನಾವು ಮೈಗೂಡಿಸಿಕೊಳ್ಳಬೇಕು. ಎರಡೆರಡು ಗುಣಗಳನ್ನ ನಾವು ನಮ್ಮಲ್ಲಿ ತರಬೇಕು. ಅದರಲ್ಲಿ ಮೊದಲನೆಯದು ಪ್ರೀತಿ. ನಾವು ಪ್ರೀತಿಯನ್ನು ಜನರಲ್ಲಿ ಹರಡಿಸಬೇಕು. ಪ್ರತಿಯೊಬ್ಬರಿಗೂ ಪ್ರೀತಿಯಿಂದ ಮಾತನಾಡಬೇಕು. ಇದಕ್ಕಾಗಿ ಪ್ರೀತಿಯಿಂದ ಮಾತನಾಡಲಿಕ್ಕೆ ಏನಾದರೂ ಖರ್ಚು ಬರುತ್ತದೆಯಾ? ಅದಕ್ಕೆ ಏನಾದರೂ ವೆಚ್ಚ ಬರುತ್ತದೆಯಾ? ಖಂಡಿತವಾಗಿ ಇಲ್ಲ. ಹಾಗಿರುವಾಗ ನಾವು ಪ್ರೀತಿಯನ್ನ ವ್ಯಾಪಕಗೊಳಿಸಬೇಕು. ಮತ್ತು ಎರಡನೆಯ ಸ್ವಭಾವ ಏನಪ್ಪ ಅಂತ ಹೇಳಿದರೆ, ನಾವು ದಯೆಯನ್ನ ತೋರಬೇಕು. ಪರಸ್ಪರ ವ್ಯವಹರಿಸುವಾಗ ಒಬ್ಬರಿಗೊಬ್ಬರು ಏನ್ ಮಾಡಬೇಕು? ದಯೆಯಿಂದ ವರ್ತಿಸಬೇಕು. ಏತಕ್ಕಾಗಿ? ದಯವಿಲ್ಲದ ಧರ್ಮವದಾವುದಯ್ಯ? ದಯವಿಲ್ಲದ ಧರ್ಮವದಾವುದಯ್ಯ? ದಯಬೇಕು ಸಕಲ ಪ್ರಾಣಿಗಳಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ. ಪ್ರತಿಯೊಂದು ಧರ್ಮವು ಕೂಡ ಈ ದಯೆ ಎಂಬ ಗುಣದ ಮೇಲೆ ನಿಂತಿದೆ. ಪ್ರತಿಯೊಂದು ಧರ್ಮದ ಮೂಲ ದಯವಾಗಿದೆ. ದಯವನ್ನು ನೀವು ಧರ್ಮದಿಂದ ತೆಗೆದುಬಿಟ್ಟರೆ ಆ ಧರ್ಮ ಒಳಿತಿನ ಧರ್ಮವೆಂದು ಎಂದಿಗೂ ಅದು ಹೆಸರನ್ನು ಪಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದಕ್ಕಾಗಿ ನೀವು ನೋಡಿ, ಅದಕ್ಕಿಂತ ಮುಂಚೆ 5 ಶತಮಾನಗಳ ಮುಂಚೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅರ್ರಹಿಮೂನ್ ಯರ್ಹಮುಹುರ್ ರಹ್ಮಾನ್. ಓ ದಯವನ್ನು ತೋರುವವರೇ, ನಿಮ್ಮ ಮೇಲೆ ರಹ್ಮಾನ್ ದಯೆಯನ್ನು ತೋರಲಿ. ಇರ್ಹಮು ಅಲಾ ಮನ್ ಫಿಲ್ ಅರ್ದ್ ಯರ್ಹಮುಕುಮ್ ಮನ್ ಫಿಸ್ ಸಮಾ. ಜನರೇ, ನೀವು ಭೂಮಿಯ ಮೇಲೆ ಇರುವಂತಹ ಜನರೊಂದಿಗೆ ದಯೆಯಿಂದ ವರ್ತನೆ ಮಾಡಿ. ಆಕಾಶದಲ್ಲಿರುವ ನಿಮ್ಮ ಪ್ರಭು ನಿಮ್ಮ ಮೇಲೆ ದಯೆಯನ್ನು ತೋರುತ್ತಾನೆ. ನಾವೆಲ್ಲರೂ ಪರಸ್ಪರ ಒಂದು ಕುಟುಂಬದಂತೆ ಇದ್ದೇವೆ. ಒಂದೇ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಇರ್ತಕ್ಕಾಗಿ ಸ್ವಾಮಿ, ಒಂದೇ ಕುಟುಂಬದಲ್ಲಿ ಕಲಹ ಇರ್ತಕ್ಕಾಗಿ ಸ್ವಾಮಿ, ಒಂದೇ ಕುಟುಂಬದಲ್ಲಿ ಇಂತಹ ಭೇದ ಭಾವಗಳು ಇರ್ತಕ್ಕಾಗಿ ಸ್ವಾಮಿ. ಮುಸ್ಲಿಮರೆಂದರೆ ಅವರು ಈ ದೇಶದ 2ನೇ ದರ್ಜೆ ಅವರು ಪ್ರಜೆಗಳಲ್ಲ. ನಾವೆಲ್ಲರೂ ಈ ದೇಶಕ್ಕಾಗಿ ಹೋರಾಡಿದವರು, ಈ ದೇಶದ ಮೂಲ ನಿವಾಸಿಗಳು. ನಾವೆಲ್ಲರೂ ಈ ದೇಶದ ಮೊದಲನೆಯ ಪ್ರಥಮ ದರ್ಜೆಯ ನಾವೆಲ್ಲರೂ ಪ್ರಜೆಗಳು ಸ್ವಾಮಿ. ಯಾಕಪ್ಪ ಅಂತ ಹೇಳಿದ್ರೆ, ನಾವೆಲ್ಲರೂ ಸೇರಿ ದೇಶವನ್ನ ಕಟ್ಟಿ ಬೆಳೆಸಿದ್ದೇವೆ. ಈ ದೇಶದಲ್ಲಿ ನಾವು ವಿಭಜನೆಯನ್ನು ಎಂದಿಗೂ ಬಯಸಿಲ್ಲ ಮತ್ತು
ಇಲ್ಲ. ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ, ಉರ್ದುನಲ್ಲಿ ಹೇಳ್ತೇನೆ, हम आतिश सूजा में हक़दात कहेंगे, हम आतिश सूजा में हक़दात कहेंगे, कुंदन की तरह दहर में दाबिंदा रहेंगे। तारीख बताती है कि हर दौर सितम में हम जिंदा थे, हम जिंदा हैं, हम जिंदा रहेंगे। ವಿಶ್ವದಲ್ಲಿ ಇನ್ನೊಮ್ಮೆ ಗಮನ ಹರಿಸಿ ನೋಡಿ, ವಿಶ್ವದಲ್ಲಿ ಏರ್ಪಡಾಗ್ತಾ ಇದೆ, ಅಸಮತೋಲನ ಇದೆ, ಶಾಂತಿ ಭಂಗವಾಗಿದೆ, ಮನಸ್ಸಿನಲ್ಲಿ ಒಂದು ರೀತಿಯ ಚಂಚಲವಾಗ್ತಾ ಇದೆ, ಅತ್ಯಾಚಾರ, ಅನ್ಯಾಯ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ತಾಂಡವ ಮಾಡ್ತಾ ಇದ್ದಾವೆ. ಇಂತಹ ಒಂದು ಸಮಯದಲ್ಲಿ ನಾವೆಲ್ಲರೂ ಸಮಾಜದಲ್ಲಿ ಶಾಂತಿಯನ್ನು ನೆಲೆನಿಲ್ಲಿಸಬೇಕಾದರೆ ಏನನ್ನ ಮಾಡಬೇಕು? ಪ್ರಥಮವಾಗಿ ನಾವು ನನ್ನನ್ನು ತಿದ್ದುಕೊಳ್ಳಬೇಕು, ನಾನು ನನ್ನ ಮನಸ್ಸಿಗೆ ಹತ್ತೋಟಿಲಿಟ್ಟುಕೊಂಡರೆ ಖಂಡಿತವಾಗಿಯೂ ನಾನು ಈ ದೇಶಕ್ಕಾಗಿ, ಈ ಸಮಾಜಕ್ಕಾಗಿ, ಈ ನನ್ನ ಸಮುದಾಯಕ್ಕಾಗಿ, ನನ್ನ ಕುಟುಂಬಕ್ಕಾಗಿ ಒಬ್ಬ ಒಳ್ಳೆಯ ಮಗನಾಗಿ ಹೆಸರು ಪಡೆಯಲು ಸಾಧ್ಯವಾಗುತ್ತದೆ. ಹೀಗಿರುವಾಗ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಚನೆ ಮಾಡ್ತಾ ಇದ್ದೇವೆ, ದೇಶದ ಪರಿಸ್ಥಿತಿ ಸರಿಯಾಗಿಲ್ಲ, ದೇಶದಲ್ಲಿ ಶಾಂತಿ ಭಂಗವಾಗ್ತಾ ಇದೆ, ಇಂತಹದನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ಸ್ವಾರ್ಥಗಳನ್ನ, ಇಂತಹ ವಾರ್ತೆಗಳನ್ನ ಮತ್ತು ಇಂತಹ ನಮಗೆ ವಿಷಯವನ್ನ ಈ ಮೀಡಿಯಾದವರು, ಪ್ರಿಂಟ್ ಮೀಡಿಯಾವಾಗಿರಲಿ, ಎಲೆಕ್ಟ್ರಾನಿಕ್ ಮೀಡಿಯಾವಾಗಿರಲಿ, ದಿನಂಪ್ರತಿ ಬೆಳಗ್ಗೆ ಆದರೆ ಪೇಪರ್ ನಲ್ಲಿ ಅದೇ ನೋಡ್ತಾ ಇದ್ದೇವೆ, ಟಿವಿ ಓಪನ್ ಮಾಡಿದ್ರೆ ಅದೇ ಕೇಳ್ತಾ ಇದ್ದೇವೆ, ಅದನ್ನೇ ನೋಡ್ತಾ ಇದ್ದೇವೆ. ಹೀಗಿರುವಾಗ ಜನರೇ, ಈ ಎಲ್ಲಾ ಅಕ್ಷೋಭೆಯನ್ನ ನೋಡಲಿಕ್ಕಾಗಿ ನಾವು ಏನನ್ನ, ಈ ಎಲ್ಲಾ ಅಕ್ಷೋಭೆಯನ್ನ, ಈ ಎಲ್ಲಾ ಅಸಮತೋಲನವನ್ನು ನಾವು ತೊಲಗಾಡಿಸಬೇಕಾದರೆ ಒಂದೇ ಒಂದು ಕೆಲಸ ಮಾಡಬೇಕು. ಅದೇನು ಗೊತ್ತೇ? ನಾವು ನಮ್ಮ ಮನೆಗಳಲ್ಲಿ ಈ ಡಿಜಿಟಲ್ ಮೀಡಿಯಾವನ್ನ ಏನ್ ಮಾಡ್ಬೇಕು? ಮುಗಿಸ್ಬೇಕಿದ್ದಲ್ಲ, ಇದು ಓಪನ್ ಮಾಡಬಾರ್ದು, ನೋಡಬಾರ್ದು. ಎತ್ತಕ್ಕಾಗಿ ಗೊತ್ತೇ ಏನಾಗ್ತಾ ಇದೆ? ಇವರು ಪರಸ್ಪರ ಒಬ್ಬರಿಗೆ ಇನ್ನೊಬ್ಬರ ಮೇಲೆತ್ತಿ ಕೊಡ್ತಾ ಇದ್ದಾರೆ, ಜಗಳ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ, ಬೆಂಕಿ ಇದ್ರೆ ಅದಕ್ಕೆ ತುಪ್ಪ ಸುರಿಯುವಂತ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಸಲ್ಲದನ್ನ ಜನರಿಗೆ ತೋರಿಸ್ತಾ ಇದ್ದಾರೆ. ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಮ್ಮ ಭಾರತ ದೇಶದಲ್ಲಿ ಈಗ LPG ಗ್ಯಾಸ್ ಬಗ್ಗೆ ಏನೆಲ್ಲ ಹೇಳ್ತಾ ಇದ್ದಾರೆ, ಪೆಟ್ರೋಲ್ ಬಗ್ಗೆ ಏನೆಲ್ಲ ನೀವು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀರಾ. ಆದ್ರೆ ವಾಸ್ತವಿಕತೆಯಲ್ಲಿ ನಿಮಗೆ ಪೆಟ್ರೋಲ್ ಸಿಗ್ತಾ ಇಲ್ವಾ? ನಿಮ್ಮ ಮನೆಯಲ್ಲಿ ಗ್ಯಾಸ್ಗಳು ಬರ್ತಾ ಇಲ್ವಾ? ಖಂಡಿತವಾಗಿ ಬರ್ತಾ ಇದ್ದಾವೆ. ಇಂತಹ ಎಲ್ಲ ವಿಷಯಗಳನ್ನ ನಮ್ಮ ಮುಂದೆ ತಂದು ಈ ಸಮಾಜದಲ್ಲಿರುವಂತಹ ಶಾಂತಿಯನ್ನ ಭಂಗ ಮಾಡಲಿಕ್ಕೆ ಇವೆಲ್ಲ ಒಂದು ಮಾಡಿರುವಂತಹ ಷಡ್ಯಂತ್ರ, ಅವರ ಒಂದು ಪಿತೂರಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಕೊನೆಯಲ್ಲಿ ನಾನು ಅಲ್ಲಹನಲ್ಲಿ ಪ್ರಾರ್ಥಿಸುತ್ತಾ ಒಂದು ಮಾತನ್ನು ಹೇಳ್ತೇನೆ. ಅದೇನಪ್ಪಾ ಅಂತ ಹೇಳಿದರೆ, ನಾವೆಲ್ಲ ಪರಸ್ಪರ ಸಂಘಜೀವಿಗಳು, ಬುದ್ಧಿಜೀವಿಗಳು, ಮೇಧಾವಿಗಳು, ಯೋಜನಾ ಶಕ್ತಿಯನ್ನ ಹೊಂದಿರುವವರು. ಆದ್ದರಿಂದ ಈ ಸಮಾಜವನ್ನ ಕಟ್ಟುವ ಕೆಲಸವನ್ನ ಮಾಡೋಣ. ಈ ಸಮಾಜದಲ್ಲಿರುವಂತಹ ಮುರಿದ ಮನಸ್ಸುಗಳನ್ನ ಬೆಳೆಸುವ ಕೆಲಸವನ್ನ ಮಾಡೋಣ. ನಾವು ಸತ್ಯವನ್ನು ಅನುಸರಿಸುವಂತ ಸತ್ಯ ಜೀವಿಗಳಾಗಿ ಜೀವಿಸೋಣ. ಮತ್ತು ಈ ಸುಳ್ಳಿನ ಸಂತೆಯಲ್ಲಿ ಸತ್ಯದ ಮೊಂಬತ್ತಿಯಿಂದ ನಾವಿರಬೇಕು ಸಹೋದರರೇ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಹದಗೆಟ್ಟಿದೆ, ಈ ಸಮಾಜದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಕಂಡು ನಾವು ನೋಡ್ತಾ ಇದ್ದೇವೆ. ದಿನಪ್ರತಿ ಇಂತಹ ವಿಷಯಗಳನ್ನ ನಮ್ಮ ಕಣ್ಣ ಮುಂದೆ ಬರ್ತಾ ಇದ್ದಾವೆ. ಹೀಗಿರುವಾಗ ನಾವೆಲ್ಲರೂ ಸೇರಿ ಪ್ರಥಮವಾಗಿ ನಾವು ನಮ್ಮಲ್ಲಿ ಮನ ಪರಿವರ್ತನೆ ಮಾಡಿಕೊಳ್ಳೋಣ. ತದನಂತರ ಸಮಾಜದಲ್ಲಿ ಒಂದು ಉತ್ತಮ ಪರಿವರ್ತನೆ ತರಲಿಕ್ಕಾಗಿ ನಾವು ಅಹೋರಾತ್ರಿ ಶ್ರಮಿಸೋಣ ಅಂತ ಹೇಳುತ್ತಾ ನನ್ನ ಮಾತುಗಳಿಗೆ ನಾನು ಕಡಿವಾಣ ಹಾಕುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇಲ್ಲಿಯವರೆಗೆ ಮಾತುಗಳನ್ನು ಕೇಳಿದಕ್ಕಾಗಿ, ಆಲಿಸಿದಕ್ಕಾಗಿ ನಾನು ತಮ್ಮೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮತ್ತು ಇಂದಿನ ಈ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂತಹ ಈ ಮಸೀದಿಯ ಪದಾಧಿಕಾರಿಗಳಿಗೆ, ಈ ಮಸೀದಿಯ ಮಂಡಳಿಗೆ ನಾನು ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.